ಇಂಡಿಯಾದಲ್ಲೇ ಮೋಸ್ಟ್ ಪಾಪ್ಯುಲರ್ ಬಿಸ್ನೆಸ್ ಯಾವ ಬಿಸ್ನೆಸ್, ಎಷ್ಟು ಇನ್ವೆಸ್ಟ್ಮೆಂಟ್, ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಮೋಸ್ಟ್ ಪಾಪ್ಯುಲರ್ ಅಂಡ್ ಹೈ ಡಿಮ್ಯಾಂಡೆಡ್ ಬಿಸ್ನೆಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಹಾಗಾದ್ರೆ ಆ ಬಿಸ್ನೆಸ್ ಯಾವುದು ಅಂದ್ರೆ ವಾಟರ್ ಬಾಟಲ್ ಬಿಸ್ನೆಸ್. ಈ ಒಂದು ಬಿಸ್ನೆಸ್ ನ ಯಾರು ಬೇಕಾದ್ರೂ ಸ್ಟಾರ್ಟ್ ಮಾಡಬಹುದು. ಈ ಒಂದು ವಾಟರ್ ಬಾಟಲ್ ಬಿಸ್ನೆಸ್ ಗೆ ಯಾವುದೇ ರೀತಿ ಡಿಮ್ಯಾಂಡ್ ಕಡಿಮೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಇದು ಡೈಲಿ ಯೂಸ್ ಮಾಡುವಂತ ಪ್ರಾಡಕ್ಟ್ ಆಗಿರುತ್ತೆ. ಹಾಗಾದ್ರೆ ಹೇಗ್ ಸ್ಟಾರ್ಟ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಫುಲ್ ಇನ್ಫಾರ್ಮೇಶನ್ ನ ಕೊಡ್ತೀನಿ. ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಈ ವಾಟರ್ ಬಾಟಲ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಿ ನಿಮ್ದೇ ಒಂದು ಬ್ರ್ಯಾಂಡ್ ಮೂಲಕ ನೀವು ಇವನ್ನ ಡಿಸ್ಟ್ರಿಬ್ಯೂಟ್ ಮಾಡಬಹುದು. ಇಲ್ಲ ಅಂದ್ರೆ ಹೋಟೆಲ್ಸ್, ಬಾರ್ಸ್, ಪಬ್ಸ್ ಹೀಗೆ ಹಲವಾರು ಶಾಪ್ ಗಳಿಗೆ ಕಸ್ಟಮೈಸ್ ಆಗಿ ನೀವೇ ಮ್ಯಾನುಫ್ಯಾಕ್ಚರ್ ಮಾಡಿಕೊಡಬಹುದು. ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ FSSAI ಲೈಸೆನ್ಸ್ ಅಂಡ್ BIS ಸರ್ಟಿಫಿಕೇಟ್ ಬೇಕಾಗುತ್ತೆ. ಮೇನ್ ಡಾಕ್ಯುಮೆಂಟ್ ಅಂದ್ರೆ FSSAI ಲೈಸೆನ್ಸ್. ಈ ಲೈಸೆನ್ಸ್ ನ ಆನ್ಲೈನ್ ಅಲ್ಲಿ ನೀವೇ ಅಪ್ಲೈ ಮಾಡಬಹುದು ಅಂಡ್ ಫೀಸ್ 100 ರೂಪೀಸ್ ಇರುತ್ತೆ. ನೀವೇನಾದ್ರೂ ಚಿಕ್ಕದಾಗಿ ಬಿಸ್ನೆಸ್ ಮಾಡ್ತಿದ್ರೆ FSSAI ರಿಜಿಸ್ಟ್ರೇಷನ್ ಸಾಕಾಗುತ್ತೆ. BIS ರಿಜಿಸ್ಟ್ರೇಷನ್ ಏನ್ ಬೇಕಾಗೋದಿಲ್ಲ. ನಿಮ್ ಬಿಸ್ನೆಸ್ ನ್ಯಾಷನಲ್ ಲೆವೆಲ್ ಇದ್ರೆ ಬೇಕಾಗುತ್ತಷ್ಟೇ. ಚಿಕ್ಕದಾಗಿ ಸ್ಟಾರ್ಟ್ ಮಾಡೋ ಹಾಗಿದ್ರೆ BIS ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ. ಡಾಕ್ಯುಮೆಂಟ್ಸ್ ಇತ್ತು ಅಂದ್ರೆ ನಿಮ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು. ಈಗ ಬಿಸ್ನೆಸ್ ಗೆ ಬೇಕಾಗಿರೋ ರಾ ಮೆಟೀರಿಯಲ್ಸ್ ನ ನೋಡೋಣ. ಫಸ್ಟ್ ಖಾಲಿ ಬಾಟಲ್ಸ್, ನೆಕ್ಸ್ಟ್ ಲೇಬಲ್ಸ್ ಅಂಡ್ ಮೇನ್ ಆಗಿ ವಾಟರ್. ಹಾಗಾದ್ರೆ ಈಗ ರಾ ಮೆಟೀರಿಯಲ್ಸ್ ನ ಎಲ್ಲಿ ಪರ್ಚೇಸ್ ಮಾಡಬೇಕು ಅಂಡ್ ಎಷ್ಟು ಕಾಸ್ಟ್ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಗೆ ಖಾಲಿ ಬಾಟಲ್. ಈ ಬಾಟಲ್ಸ್ ನ ನೀವು ಇಂಡಿಯಾ ಮಾರ್ಟ್ ಅಥವಾ ಮ್ಯಾನುಫ್ಯಾಕ್ಚರ್ ಹತ್ರ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಇದರಿಂದ ₹1.5 ಒಂದು ಬಾಟಲ್ ಸಿಗುತ್ತೆ. ಈಗ ಲೇಬಲ್ ವಿಷಯಕ್ಕೆ ಬರೋಣ. ಲೇಬಲ್ ಅಲ್ಲಿ ಎರಡು ತರ ಟೈಪ್ ಇದೆ. ಒಂದು ಕವರ್ ಲೇಬಲ್, ಇದು ಈ ರೀತಿ ಬರುತ್ತೆ. ಇದ್ರ ಕಾಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಎಷ್ಟಂದ್ರೆ 50 ಇಂದ 75 ಪೈಸೆ. ನೆಕ್ಸ್ಟ್ ಒನ್ ಈ ರೀತಿ ಸ್ಟಿಕ್ಕರ್ ಟೈಪ್ ಬರುತ್ತೆ. ಇದ್ರ ಕಾಸ್ಟ್ 25 ಪೈಸೆಯಿಂದ 50 ಪೈಸೆ. ಈಗ ಮಷಿನರೀಸ್ ಬಗ್ಗೆ ನೋಡೋಣ. ಬಿಗ್ ಬಡ್ಜೆಟ್ ಅಲ್ಲಿ ನೋಡೋದಾದ್ರೆ ಫಸ್ಟ್ ಮಷಿನ್ ಬಂದ್ಬಿಟ್ಟು ವಾಟರ್ ಫಿಲ್ಲಿಂಗ್ ಮಷಿನ್. ಮಾರ್ಕೆಟ್ ಅಲ್ಲಿ ವೆರೈಟೀಸ್ ಆಫ್ ಮಷಿನ್ಸ್ ಇದಾವೆ. ನೆಕ್ಸ್ಟ್ RO ವಾಟರ್ ಪ್ಲಾನೆಟ್. ಈ ಒಂದು ಮಷಿನ್ ನೀವೇನಾದ್ರೂ ದೊಡ್ಡದಾಗಿ ಸ್ಟಾರ್ಟ್ ಮಾಡ್ತಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಕ್ಯಾಪಿಂಗ್ ಮಷಿನ್. ಲೋ ಬಡ್ಜೆಟ್ ಅಲ್ಲಿ ಆಲ್ಟರ್ನೇಟಿವ್ ನ ನೋಡೋಣ. ವಾಟರ್ ಫಿಲ್ಲಿಂಗ್ ಮಷಿನ್ ನೀವೇನಾದ್ರೂ ಪರ್ಚೇಸ್ ಮಾಡೋಕ್ಕಾಗ್ಲಿಲ್ಲ ಅಂದ್ರೆ ಕೈಯಿಂದಾನೆ ಮ್ಯಾನ್ಯುಯಲ್ ಆಗಿ ನೀವು ವಾಟರ್ ನ ಫಿಲ್ ಮಾಡಬಹುದು. ನೆಕ್ಸ್ಟ್ RO ವಾಟರ್ ಪ್ಲಾನೆಟ್ ನ ಹಾಕ್ಸೋದಕ್ಕಾಗ್ಲಿಲ್ಲ ಅಂದ್ರೆ ಈ ರೀತಿ ಚಿಕ್ಕದಾಗಿ ಮಿನರಲ್ ವಾಟರ್ ಟ್ಯಾಂಕ್ ನ ಹಾಕಿಸಬಹುದು. ವೆರಿ ಲೋ ಬಡ್ಜೆಟ್ ಅಲ್ಲಿ ಹೇಳೋದಾದ್ರೆ ನಿಮ್ಮ ಊರುಗಳಲ್ಲಿ ಅಥವಾ ಹಳ್ಳಿಗಳಲ್ಲಿ ಸಿಗುವಂತ ಈ ಒಂದು 20 ಲೀಟರ್ ಕ್ಯಾನ್ ನ ನೀವು ಪರ್ಚೇಸ್ ಮಾಡಿಬಿಟ್ಟು ಇವನ್ನ ನೀವು ಬಾಟಲ್ ಗೆ ಫಿಲ್ ಮಾಡ್ತಾ ಹೋಗಬಹುದು. ಅಂಡ್ ಫೈನಲಿ ಕ್ಯಾಪಿಂಗ್ ಮಷಿನ್. ಈ ಒಂದು ಕ್ಯಾಪಿಂಗ್ ಮಷಿನ್ ಗೆ ಯಾವುದೇ ರೀತಿ ಆಲ್ಟರ್ನೇಟಿವ್ ಇಲ್ಲ. ಇದು ಪರ್ಚೇಸ್ ಮಾಡಲೇಬೇಕಾಗುತ್ತೆ. ಕಂಪ್ಲೀಟ್ ಮ್ಯಾನುಫ್ಯಾಕ್ಚರ್ ಆಗಿರೋ ಬಾಟಲ್ಸ್ ನ ಯಾವ ರೀತಿ ಮಾರ್ಕೆಟಿಂಗ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಬೇಕರಿಗಳಲ್ಲಿ ನೀವು ಸೇಲ್ ಮಾಡಬಹುದು ಅಂಡ್ ಬಾರ್ಗಳಲ್ಲಿ ಕೂಡ ನೀವು ಸೇಲ್ ಮಾಡಬಹುದು ಅಂಡ್ ಟೀ ಶಾಪ್ಸ್ ಗಳಲ್ಲೂ ಕೂಡ ನೀವು ಈ ಒಂದು ಬಾಟಲ್ಸ್ ನ ಸೇಲ್ ಮಾಡಬಹುದು. ಈ ಒಂದು ಬಾಟಲ್ಸ್ ಗೆ ಯಾವುದೇ ರೀತಿ ಡಿಮ್ಯಾಂಡ್ ಮಾರ್ಕೆಟ್ ಅಲ್ಲಿ ಕಡಿಮೆ ಆಗೋದೇ ಇಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ನ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ನೋಡ್ಕೊಳ್ಳಿ. ಇಷ್ಟು ಈ ಒಂದು ಬಿಸ್ನೆಸ್ ನ ಪ್ಲಾನಿಂಗ್ ಆಗಿರುತ್ತೆ. ದಿಸ್ ಈಸ್ ಮೈ ಫಸ್ಟ್ ಬಿಸ್ನೆಸ್ ವಿಡಿಯೋ. ಸಬ್ಸ್ಕ್ರೈಬ್ ಅಂಡ್ ಸಪೋರ್ಟ್ ಮೀ. ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ಬಿಸ್ನೆಸ್ ಬಗ್ಗೆ ಹೇಳಬೇಕು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.